ಎಫ್ಐಆರ್ ಬಗ್ಗೆ ಎಲೆಕ್ಷನ್ ಕಮಿಷನ್ನ ಗೈಡ್ಲೈನ್ಸ್ ಏನಿದೆ ಆ ಗೈಡ್ಲೈನ್ಸ್ ಪ್ರಕಾರನೇ ನಡೀತಾ ಇದೆ. ಎಲ್ಲಿಯಾದರೂ ಕೂಡ ಆ ನಿಯಮಗಳನ್ನು ಮೀರಿ ಕೆಲಸ ಆಗಿದೆ, ಎಲೆಕ್ಷನ್ ಕಮಿಷನ್ ಅವರು ಗಮನಿಸ್ತಾರೆ ಮತ್ತು ಅದರ ಮೇಲೆ ಕ್ರಮ ತಗೊಳ್ತಾರೆ. ಸರ್ಕಾರ ಇದರಲ್ಲಿ ಯಾವುದೇ ರೀತಿಯಲ್ಲಿ ಭಾಗಿಯಾಗಿಲ್ಲ. ನಾವು ಯಾರಿಗೂ ಇನ್ಸ್ಟ್ರಕ್ಷನ್ಸ್ಗಳು ಕೊಟ್ಟಿಲ್ಲ. ಎಲೆಕ್ಷನ್ ಕಮಿಷನ್ ಅವರು ಏನು ಸಿಬ್ಬಂದಿಗಳನ್ನ ಕೇಳಿದರೆ ಅದನ್ನು ನಾವು ಕೊಟ್ಟಿದ್ದೇವೆ ಬಿಟ್ಟರೆ ಯಾರು ಕೂಡ ಮಾಡಲಿಲ್ಲ. ಅಲ್ಲಿ BLOಗಳಿರ್ತಾರೆ. BLOಗಳೇ ಮನೆ ಮನೆಗೆ ಹೋಗಿ ಏನು ಆ ಫಾರಮ್ಮನ್ನು ಎನ್ಯುಮರೇಷನ್ ಫಾರಮ್ಮನ್ನು ಕೊಟ್ಟು ಅದನ್ನು ವಾಪಸ್ ತಗೊಳ್ಳೋ ಜವಾಬ್ದಾರಿ ಅವರಿಗಿರುತ್ತೆ. ಒಂದು ವೇಳೆ BLO ಎಲ್ಲಾದರೂ ಒಂದು ಕಡೆ ಕೂತ್ಕೊಂಡು ನಾನು ಕೊಡ್ತೀನಿ ಅಂತ ಹೇಳಿದ್ರೆ ಅದು ಅವರು ಮಾಡಿರ್ತಕ್ಕಂಥ ತಪ್ಪುಗಳಿರ್ಬೋದು. ಅಂಥದ್ದೇನಾದರೂ ಘಟನೆ ಇದ್ದರೆ ಅದನ್ನು ತನಿಖೆ ಮಾಡಿ ಕ್ರಮ ತಗೊಳ್ಳಿ, ಯಾರು ಬೇಡ ಅಂತ ಹೇಳೋದು. ಬೇರೆ ಬೇರೆ ರಾಜ್ಯದಲ್ಲೆಲ್ಲ ಏನಾಯಿತು ಅಂತ ಹೇಳಿ BJPಯವರು ಒಂದು ಸಾರಿ ನೋಡಲಿ. ಸರ್, ಕೆಲವು MLAಗಳು ಭಾವಚಿತ್ರಗಳನ್ನು ಅಂಟಿಸ್ಕೊಡ್ತಾ ಇದ್ದಾರೆ, ಅವ್ರು ಬುಕ್ಲೆಟ್ ಕೊಡ್ತಾ ಇದ್ದಾರೆ. ಇದನ್ನೆಲ್ಲ BLOಗಳು ನೋಡಬೇಕು. ಅವ್ರು ಹೆಂಗೆ ಕೊಡ್ತಾರೆ? ಎನ್ಯುಮರೇಷನ್ ಫಾರಮು ಯಾರ ಕಡೆ ಹೋಗುತ್ತೆ? ಎನ್ಯುಮರೇಷನ್ ಫಾರಮ್ಮು ಡೈರೆಕ್ಟ್ ಆಗಿ BLO ಮನೆ ಮನೆಗೆ ಹೋಗಿ ಕೊಡಬೇಕು. ಆ ಕೆಲಸ ಅವ್ರು ಮಾಡಲಿಲ್ಲ ಅಂದ್ರೆ ಎಲೆಕ್ಷನ್ ಕಮಿಷನ್ ಅನ್ನು ಅವ್ರು ಮಾನಿಟರ್ ಮಾಡ್ತಾರೆ. ಸರ್ಕಾರದ ಪಾತ್ರ ಏನೂ ಇಲ್ಲ. ಕೊಡಬೇಕಾಯ್ತು ಅಂತ ಒಂದು ಪ್ರಸ್ತಾಪ ಮಾಡಿದ್ರೆ ಒಂದೇ ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಏನ್ ತೊಂದರೆ ಆಗ್ತಾ ಇದೆ? ಒತ್ತಡ ನೋಡಿ, ನಮಗೆ ಗೊತ್ತಿಲ್ಲ. ನಾವು ನಮ್ಮನ್ನ ಏನು ರಾಜ್ಯ ಸರ್ಕಾರವನ್ನು ಏನು ಕೇಳಿ ನಿಯಮಗಳನ್ನು ಮಾಡಿಲ್ಲ. ಅವರು ಎಲೆಕ್ಷನ್ ಕಮಿಷನರು ಇಟ್ಸ್ ಅನ್ ಇಂಡಿಪೆಂಡೆಂಟ್ ಬಾಡಿ, ಅವ್ರು ಮಾಡಿದ್ದಾರೆ. ಅವರು ಒಂದು ತಿಂಗಳಲ್ಲಿ ಮಾಡಬಹುದು ಅಂತ ಅವರು ತೀರ್ಮಾನ ಮಾಡಿದ್ಮೇಲೆ ಒಂದು ತಿಂಗಳಲ್ಲಿ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನಾವು ರಾಜ್ಯ ಸರ್ಕಾರ ಅದಕ್ಕೆ ಏನು ಸಹಕಾರ ಬೇಕು ಮಾಡಿದ್ದೀವಿ. 2 ತಿಂಗಳು ಕೊಡಬೇಕಾಗಿತ್ತ? ಏನಾರ ಒಂದು ತಿಂಗಳು ನೋಡ್ಬೇಕಾಯ್ತು, 3 ತಿಂಗಳು ಅದೆಲ್ಲ ಅವ್ರು ತೀರ್ಮಾನ ಮಾಡಿದಾರಲ್ವಾ? ಸರ್, ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ಚುನಾವಣಾ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಯಾವುದು ವಿಪಕ್ಷಗಳು ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ಕೆಲಸ ಅವ್ರು ಮಾಡ್ಕೊಂಡಿದ್ದಾರೆ, ಅದನ್ನ ಎಕ್ಸಾಮಿನ್ ಮಾಡ್ಲಿ ಬಿಡಿ. ಚುನಾವಣಾ ಆಯೋಗ ಎಕ್ಸಾಮಿನ್ ಮಾಡ್ಲಿ. ದೂರು ಕೊಟ್ಟಿದ್ದಾರೆ, ಅದನ್ನ ಎಕ್ಸಾಮಿನ್ ಮಾಡ್ಲಿ. ನಾವೇನು ರಾಜಕೀಯ ಕಾರಣಕ್ಕೆ ಅವರು ಇದನ್ನ ಮಾಡ್ತಿದಾರ ಅಂತ ನಾವು ಅದಕ್ಕೆ ಯಾವುದೇ ರೀತಿಯಲ್ಲಿ ನಾವು ನಮ್ಮ ಪಾತ್ರನೂ ಇಲ್ಲ. ನಾವು ಅದಕ್ಕೆ ತಲೆಕೆಡಿಸ್ಕೊಳ್ಳೋದು. ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಸ್ ನಿನ್ನೆ ತಾನೇ ಮುಖ್ಯಮಂತ್ರಿಗಳು ಪ್ರಕ್ರಿಯೆ ಮಾಡಿದ್ದಾರೆ. ನಾವು ಗ್ರಾಮ ಪಂಚಾಯತಿಯಿಂದ ಹಿಡಿದು ಜಿಲ್ಲಾ ಪಂಚಾಯತಿವರೆಗೂ ಚುನಾವಣೆಗಳನ್ನು ಮಾಡ್ತೇವೆ. ಅದು ಸಂದರ್ಭ, ನಿಯಮ, ಇದು ಏನು ತೀರ್ಮಾನ ಯಾವಾಗ ಅನ್ನೋದನ್ನ ಮಾಡ್ತೀವಿ. ತುಮಕೂರಲ್ಲೂ ಕೂಡ ಮಸೀದಿಗಳಲ್ಲಿ, ಶಾದಿ ಮಾಲಿಗಳಲ್ಲಿ ನಡೀತಾ ಇದೆ SIR ಅನ್ನುವಂಥದ್ದು. ಅದನ್ನ BLOಗಳು ವಿಚಾರ ಮಾಡಲಿ. ಯಾವ BLO ಅದಕ್ಕೆ ಅಲೋ ಮಾಡಿದ್ದಾರೆ ಅವ್ರ ಜವಾಬ್ದಾರಿ, ಅವ್ರ ಮೇಲೆ ಕ್ರಮ ತಗೊಳ್ಳಿ ಎಲೆಕ್ಷನ್ ಕಮಿಷನ್. ಸರ್, ಹೇಮಾವತಿ ಹೋರಾಟ ಮತ್ತೆ ಶುರುವಾಗುತ್ತೆ ಅನ್ನೋದನ್ನು ಮಾಧುಸ್ವಾಮಿ ನೇತೃತ್ವದಲ್ಲಿ ಮಾಡ್ತಾರೆ ಅಲ್ಲಿ ನಾವು ಸರ್ಕಾರ ತೀರ್ಮಾನ ಮಾಡಿದ್ದೇವೆ. 900ಕ್ಕೂ ಹೆಚ್ಚು ಕೋಟಿ ರೂಪಾಯಿಯನ್ನ ಈಗಾಗಲೇ ಅದಕ್ಕೆ ಮಾಡಿ, ಅದಕ್ಕೆ ಹಣನೂ ಬಿಡುಗಡೆ ಮಾಡಿ, ಸಾಕಷ್ಟು ಹಣ ಖರ್ಚು ಮಾಡಿ ಅದನ್ನ ಈಗ ನಿಲ್ಲಿಸಬೇಕು ಅಂತ ಹೇಳಿದ್ರೆ ಅದನ್ನು ಸಾಧ್ಯ ಇಲ್ಲ. ಅದನ್ನ ಮುಂದುವರಿಸ್ತಾರೆ, ಸರ್ಕಾರ ಮುಂದುವರಿಸುತ್ತೆ. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಸರ್, ಕ್ಯಾಬಿನೆಟ್ ಜಿಲ್ಲೆನೂ ಹಿತಾಸಕ್ತಿ ಬಲಿ ಕೊಟ್ಟಿಲ್ಲ. ಕುಣಿಗಲ್ ಯಾವ ಜಿಲ್ಲೆನಲ್ಲಿದೆ? ಕುಣಿಗಲ್ ಯಾವ ಜಿಲ್ಲೆ? ಎಕ್ಸ್ಪ್ರೆಸ್ ಕೆನಾಲ್ ಮೂಲಕ ಹೋಗೋದು ಬೇಡ, ಅದು ಆಗುತ್ತೆ, ಅದು ಆಗುತ್ತೆ. ಇದನ್ನೇನು ಮುಚ್ಚಿಬಿಡೋದಿಲ್ಲ ಅಲ್ವಾ? ಕುಣಿಗಲ್ ಈಗ ಇಲ್ಲಿಂದ ಹೋಗ್ತದಲ್ಲ, ಆ ಕೆನಾಲ್ನೇನು ಮುಚ್ಚೋದಿಲ್ಲ.